ಅರೆ, ಇವನ್ಯಾರು ಈ ಕಡೆ ಬರುತ್ತಿದ್ದಾನೆ? ನನ್ನನ್ನೇ ಹುಡುಕಿಕೊಂಡು ಬರುತ್ತಿದ್ದ ಹಾಗೆ ಕಾಣುತ್ತೆ. ಅಯ್ಯೋ, ನನ್ನ ಜೀವವಾದರೆ ಪರವಾಗಿಲ್ಲ, ಈ ಚಿನ್ನ ಕದ್ದು ಬಿಟ್ಟರೆ. ತಾವು ಶ್ರೀನಿವಾಸ ನಾಯ್ಕರಲ್ಲವೇ? ವಿಜಯನಗರದ ದೊಡ್ಡ ಚಿನ್ನದ ವ್ಯಾಪಾರಿಗಳು. ಸ್ವಾಮಿ, ತಮ್ಮ ವಿಳಾಸ ತಿಳಿಯಲಿಲ್ಲದವರೇ? ನಾವು ಶ್ರೀನಿವಾಸನ ಸೇವಕರು. ಏನು ಒಗಟೊಗಟಾಗಿ ಮಾತನಾಡುತ್ತಿದ್ದೀರಾ? ಹರಿಸಾರ್ವತಮನನ್ನು ಜಗತ್ತಿಗೆ ತೋರಲು ಹೊರಟವರು. ಅಯ್ಯೋ, ಸುಮ್ಮನೆ ಯಾಕೆ ಸ್ವಾಮಿ ಜನರಿಗೆ ಭ್ರಮೆ ಹುಟ್ಟಿಸುತ್ತೀರಾ? ಸರ್ವೋತ್ತಮತ್ವ ಇರುವುದು ಸಂಪತ್ತಿನಲ್ಲಿ. ಲಕ್ಷ್ಮಿನೇ ಇಲ್ಲದಿದ್ದರೆ ನಾರಾಯಣ ಇಲ್ಲಿ ಸ್ವಾಮಿ. ಛೇ, ನಿಮ್ಮದು ಎಂತ ತಪ್ಪು ಕಲ್ಪನೆ. ಕೊನೆಗೆ 6 ಅಡಿ ಜಾಗ 3 ಅಡಿ ಭೂಮಿ. ದುಡಿದೆ ತಿನ್ನೋರ್ಗೆ, ಭಿಕ್ಷೆ ಬೇಡೋರ್ಗೆ ನಿಮ್ಮ 6 ಅಡಿ ಜಾಗ 3 ಅಡಿ ಮಣ್ಣು ಬೇಗ ಸಿಗಲಿ. ಆವಾಗ ರಾಜೋದ್ಧಾರವಾದರೂ ಆಗುತ್ತೆ. ನಿಮ್ಮ ನನ್ನ ಉದ್ಧಾರದಾರಿ ನನಗಿನ್ನೂ ಸಿಗಲಿಲ್ಲ ಸ್ವಾಮಿ. ಈ ಭಜನೆ ಗಿಜನೆ ಮುಚ್ಚೆಲ್ಲ ಬಿಟ್ಟು ಬಿಡಿ, ನನ್ನ ಜೊತೆ ಬನ್ನಿ. ನಿಮಗೆ ನಾನು ಬದುಕುವ ದಾರಿ ತೋರಿಸುತ್ತೇನೆ. ಸದ್ಯ ದಾರಿ ಬೇಡ, ಬಡವರಿಗೆ ದಾನ ಮಾಡಿ. ಓಹೋ, ಹೀಗೋ ಸಮಾಚಾರ. ಮಾತಲ್ಲೇ ಸುಲಿದು ಬಿಡ್ತೀರಾ? ನಿಮ್ಮ ಸಹವಾಸಕ್ಕೆ ದೊಡ್ಡ ನಮಸ್ಕಾರ. ಮುಗಸಟ್ಟೆ ಸಿಕ್ಕರೆ ದಾನಾನೂ ಮಾಡ್ತಾರೆ, ಎಲ್ಲಾನೂ ಮಾಡ್ತಾರೆ. ವೆಂಕಪ್ಪ ಶೆಟ್ಟಿ 40 ವರಹ, ದಾಸಪ್ಪ ಶೆಟ್ಟಿ 40 ವರಹ. ಈಗ ನಿಮ್ಮನ್ನು ಮಾತನಾಡಿಸಬಹುದೇ? ಹೇ, ಮಾತಾಡಿಸಿ. 3 ಹೊತ್ತು ಜಪ ಮಾಡ್ತಾ ಕೂತಿರ್ತಿ ನೀನು. ಅದೇನು ಕೇಳಬೇಕು ಕೇಳು. ನೀವು ಅಂಗಡಿ ಗಿರಾಕಿಗಳಿಗೆ 3 ಹೊತ್ತು ಮಾತಾಡಿದ್ರೆ ಮಾತು ಖರ್ಚಾಗುತ್ತೆ ಅಂತಿರ್ತೀರಲ್ಲ, ಅದಕ್ಕೆ ಮಾತಾಡ್ಲಾ ಅಂತ ಕೇಳಿದೆ. ಅದಿರ್ಲಿ ಬಿಡು, ನೀನು ಕೇಳಬೇಕಂದಿದ್ದನ್ನು ಕೇಳು. ಇವತ್ ಸಾರಿ ಒಗ್ಗರಣೆ ಹಾಕಲೋ ಬೇಡವೋ? ಇವತ್ತು ಯಾವ ವಾರ? ಓಹೋ, ಇವತ್ತು ಗುರುವಾರ. ಸಾರಿಗೆ ಒಗ್ಗರಣೆ ಹಾಕು. ಹೇ ತಡಿಯೇ, ಅದ್ಯಾರೋ ಭಜನೆ ಮಾಡಿಕೊಂಡು ನಮ್ಮ ಮನೆಯ ಹತ್ತಿರವೇ ಬರೋ ಹಾಗಿದೆ. ವ್ಯಾಸತೀರ್ಥರ ದಾಸಕೂಟ ಊರಿಗೆ ಬಂದಿದ್ದಂತೆ. ಅವರು ಆಮಂತ್ರಣವಿಲ್ಲದೆ ಯಾರ ಮನೆಗೂ ಊಟಕ್ಕೆ ಬರೋದಿಲ್ಲ. ನೀವು ಆಮಂತ್ರಣ ಕೊಡೋರಲ್ಲ, ಅವ್ರು ಊಟಕ್ಕೆ ಬರೋದಿಲ್ಲ. ಈಗೇನು ಒಗ್ಗರಣೆ ಹಾಕೋ ಹೀಗೆ? ಛೇ ಛೇ ಛೇ, ಬೇಡ ಅಂತ ಹೇಳಿಲ್ವೇನೆ? ಒಗ್ಗರಣೆ ವಾಸನೆ ಸುಮ್ಮನಿರುತ್ತದೇನೋ? ಹಾಗೆ ಗಾಳಿ ಬೀಸ್ತಾ ಇದೆ ನೋಡು, ಮಂದವಾಗಿ. ವಾಸನೆ ಹೀರಿದವರು ಸುಮ್ಮನಿರ್ತಾರ? ಮನೆ ಒಳಗಡೆ ಬಂದು ಊಟ ಹಾಕು ಅಂತ ಹೇಳಿದ್ರೆ ಒಕ್ಕಟ್ಟು ನಮಗೆ ಅಲ್ವೇನೆ? ಆಯ್ತು, ಇವತ್ತು ಬುಧವಾರವಾದ್ರೂ ನಮ್ಮ ಮನೆಯಲ್ಲಿ ಒಗ್ಗರಣೆ ಇಲ್ಲ. ಓಹೋ, ಇದು ವ್ಯಾಸತೀರ್ಥರ ದಾಸಕೂಟವೇ ಹೌದು. ಅವರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಕಾಣುತ್ತೆ. ಮುಂಜಾನೆಯೂ ಶ್ರೀಹರಿ, ಮಧ್ಯಾಹ್ನವೂ ಶ್ರೀಹರಿ, ಸಂಜೆಯೂ ಶ್ರೀಹರಿ. ಹೀಗೆ 3 ಹೊತ್ತು ಮುಗಿದೇ ಹೋಗುತ್ತೆ ಅವರ ಜೀವನ. ಶ್ರೀಹರಿ ಅಂತೆ ಶ್ರೀಹರಿ. ಜನರಲ್ಲಿ ಭ್ರಮೆ ತುಂಬೋದೇ ಇವರ ಉದ್ಯೋಗ. ನಮಸ್ಕಾರ, ನವಕೋಟಿ ನಾರಾಯಣರೇ. ಹೇ, ನನ್ನ ಹೆಸರನ್ನು ತಿರುಚಿ ಹೇಳುತ್ತಿದ್ದೀರಲ್ಲ, ಹಾಗೆ ಕರೀರಿ ಅಂತ ಯಾರು ಹೇಳಿದ್ದಲ್ಲವೇ? ನನ್ನ ಹೆಸರು ಶ್ರೀನಿವಾಸ ನಾಯಕ ಅಷ್ಟೇ. ಹೌದು, ನೀವು ಶ್ರೀನಿವಾಸ ನಾಯಕರೇ. ಯಾರು ಇನ್ನೊಂದದ್ದು? ನೀವು ಆಗರ್ಭ ಶ್ರೀಮಂತರು. ನಿಮ್ಮ ಮನೆಯಲ್ಲಿ ದನ ಕನಕಾದಿ ವಸ್ತುಗಳು ಕಸದಂತೆ ಬಿದ್ದಿವೆ. ದನ ಕನಕಾದಿ ವಸ್ತುಗಳು ಕಸದಂತೆ ಬಿದ್ದಿವೆ? ನಿಂದಿಸಿ ನಿಮ್ಮ ಮಾತು. ದನ ಕನಕಾದಿಗಳಲ್ಲಿ ಕಸಕಡ್ಡಿಗಳಲ್ಲಿ ಅಲ್ಲ, ಇವೆರಡನ್ನು ತೂಗಿ ನೋಡುವಂತ ನೀವ್ಯಾರು? ನಾನು ಶ್ರೀನಿವಾಸನೇ. ಹೇಗಿದೆ ನೋಡಿ ಜೋಡಿ. ನೀವು ಸಕಲ ಆಭರಣದಿಂದ ಕೂಡಿದ ನವಕೋಟೆ ನಾರಾಯಣನಂತಿದ್ದೀರಿ. ನಾನು ದಾಸಕೂಟ ಹೋದಲ್ಲೆಲ್ಲ ಹೊಟ್ಟೆ ಹೊರದು ಬದುಕುತ್ತಿದ್ದೇನೆ. ಇದ್ದ 2 ಶ್ರೀನಿವಾಸರೇ, ನಿಮ್ಮದೊಂದು ರೀತಿ, ನನ್ನದೊಂದು ರೀತಿ. 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 2 ಶ್ರೀನಿವಾಸರೇ, ನಿಮ್ಮದೊಂದು ರೀತಿ,
ಹೇಳಿದ್ದಾಯ್ತಲ್ಲ, ಇನ್ನು ಹೊರಡಿ. ನಿಮ್ಮ ದಾಸಕೂಟ ಮುಂದೆ ಹೋಯ್ತಲ್ಲ. ದಾಸಕೂಟದಲ್ಲಿದ್ದವರು ವ್ಯಾಸತೀರ್ಥರು ಎಂದು ನಿಮಗೆ ಗೊತ್ತಾಗಲಿಲ್ಲವೇ? ಮಹಾತ್ಮರು ನಿಮ್ಮ ಅಂಗಡಿಯ ಅಂಗಳದಲ್ಲಿ ಪಾರವಿಟ್ಟು ಹೋಗಿದ್ದಾರೆ. ಅಯ್ಯೋ, ಕೊನೆ ಪಕ್ಷ ಒಂದು ಬಿಡಿ ಅಕ್ಕಿಯನ್ನಾದರೂ ದಾನ ಮಾಡಬಾರದೆ? ಹೀಗೆ ಕೇಳಿ ಬಾ ಅಂತವರು ನಿನ್ನ ಇಲ್ಲಿ ಬಿಟ್ಟು ಹೋದ? ಚೆನ್ನಾಗಿದೆ ಕಣಯ್ಯ ನಿನ್ನ ದಲ್ಲಾಳಿ ಕೆಲಸ. ನೀನು ಸೋಂಬೇರಿಗಳು. ಗ್ರಾಹಕರು ನೋಡಿದ್ರೆ ಏನ್ ಅನ್ಕೋತಾರೆ? ಅವರಿಲ್ಲಿ ಬರೋಕ್ ಮುಂಚೆ ಬೇಗ ಚಹಾ ಖಾಲಿ ಮಾಡು. ಆಯ್ತು ಬಿಡಿ ಸ್ವಾಮಿ, ಅದಕ್ಕೆ ಕೋಪಿಸ್ಕೊಳ್ತೀರಾ? ಆತ್ಮ ಪೂಜೆನೇ ಬೇರೆ, ದೇಹ ಪೂಜೆನೇ ಬೇರೆ. ಮುಗೀತಾ? ಆಯ್ತಾ ಎಲ್ಲ ಉಪದೇಶ? ಅಥವಾ ಹೇಳುವುದಕ್ಕಿನ್ನೇನಾದ್ರೂ ಬಾಕಿ ಇದೆಯಾ? ಸ್ವಾಮಿ, ನಾನೊಬ್ಬ ಬಡ ಬ್ರಾಹ್ಮಣ. ನಿಮ್ಮ ಬಾಗಿಲಲ್ಲಿ ನಿಂತು ಜೋರಿಗೆ ಹಿಡಿದು ಭಿಕ್ಷೆಗಾಗಿ ಕಾದಿದ್ದೇನೆ. ದಯವಿಟ್ಟು ಏನಾದರೂ ದಾನ ಮಾಡಿ. ಓಹೋ, ಇದು ಮುಖ್ಯವಾದ ವಿಷಯ. ಇದನ್ನು ಮೊದಲೇ ಬಾಯಿ ಬಿಟ್ಟು ಹೇಳಬಾರದಿತ್ತೆ. ಅದೇ ಮಹಾತ್ಮ ಪೂಜ್ಯ ಅಂತ ಕೊಚ್ಕೊಂಡು ಕೊನೆಗೆ ಬಾಯಿ ಬಿಡ್ತಾ ಇದ್ದೀಯಾ? ನೋಡಯ್ಯ, ಇದು ಚಿನ್ನ ಬೆಳ್ಳಿ ವ್ಯಾಪಾರ ಮಾಡೋ ಸ್ಥಳ, ದಾನ ಮಾಡೋ ಸ್ಥಳ ಅಲ್ಲ. ಪಾಪ ಎಲ್ಲೋ ಹೋಗಬೇಕಾದರೂ ತಪ್ಪಿ ತಪ್ಪಿ ಇಲ್ಲಿ ಬಂದುಬಿಟ್ಟಿದ್ದೀಯ. ಮುಂದಕ್ಕೆ ಇಲ್ಲ ಸ್ವಾಮಿ, ನಾನು ಸರಿಯಾದ ಜಾಗಕ್ಕೆ ಬಂದಿದ್ದೇನೆ. ಸರಿಯಾದವರನ್ನೇ ಕೇಳಿದ್ದೇನೆ. 4 ದುಡ್ಡು ದಾನ ಮಾಡಿಬಿಡಿ. ನಾನು ಇಲ್ಲಿ ನಿಲ್ಲೋದೇ ಇಲ್ಲ. ಹಾ, ಎಷ್ಟು? 4 ದುಡ್ಡು? ಲೇ ಬ್ರಾಹ್ಮಣ, 4 ದುಡ್ಡು ಆಕಾಶದಿಂದ ಉದುರುತ್ತದೇನಯ್ಯ? ಓಹೋ, ನನ್ನ ಹತ್ತಿರಾನು 4 ದುಡ್ಡು ಕೇಳೋನು ನೀನು ಅವನು ದೊಡ್ಡ ವೇಷನ ಇರಬೇಕಯ್ಯ. ನೋಡಯ್ಯ ಬ್ರಾಹ್ಮಣ, ನೀನು ಜಿಪುಣ ಎಂದರೂ ಸರಿಯೇ. ನಾನು ನಿನಗೆ 4 ದುಡ್ಡು ಕೊಡುವುದಿಲ್ಲ, ತೋರಿಸುವುದೂ ಇಲ್ಲ. ಗ್ರಾಹಕರು ಬರೋ ಗೊತ್ತಾಯ್ತು. ಇಲ್ಲಿಂದ ಬೇಗ ಜಾಗ ಖಾಲಿ ಮಾಡಿ ಹೊರಡು. ಆ ಶ್ರೀಹರಿ ಕೊಟ್ಟಿದ್ದಲ್ವಾ ಈ ಶ್ರೀಮಂತಿಕೆ ನಿಮಗೆ? ಅವನು ಕೊಟ್ಟದ್ದನ್ನು ನೀವು ದಾನ ಮಾಡ್ತಿದ್ದೀರಾ. ನಿಮ್ಮ ತರದನ್ನು ಕೊಡಲು ಹೀಗೆ ಒದ್ದಾಡ್ತಿದ್ದೀರಾ? ಅದೇನೋ ಆಸ್ತಿಯಲ್ಲಿ ಪಾಲು ಕೇಳುವುದನ್ನು ಕೇಳುತ್ತಿದ್ದೀಯಲ್ಲ, ಇದು ನಾನು ಸಂಪಾದಿಸುವ ಆಸ್ತಿ, ಯಾರೋ ಕೊಟ್ಟಿರೋದು ಅಂತಿದ್ದೀಯಲ್ಲ. ನೋಡು, ಒಂದು ಮಾತಾಡದೆ ಬೇಗ ಜಾಗ ಖಾಲಿ ಮಾಡಿದರೆ ಸರಿ. ಇಲ್ಲ ಅಂದ್ರೆ ನಿಮ್ಮಿಂದ ದಾನ ಸ್ವೀಕಾರ ಮಾಡದೆ ನಾನು ಇಲ್ಲಿಂದ ಹೋಗುವುದಿಲ್ಲ. ಅದೇನ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಭವತಿ ಭಿಕ್ಷಾನ್ ದೇಹಿ, ಭವತಿ ಭಿಕ್ಷಾನ್ ದೇಹಿ, ಭವತಿ ಭಿಕ್ಷಾನ್ ದೇಹಿ. ನಿಮಗೆ ದಾನ ಕೊಡಬೇಕು ಅಷ್ಟೇ ಅಲ್ಲವೇ? ಅಂತೂ ನಿಮಗೆ ಜಯವಾಯ್ತಲ್ಲ ಸ್ವಾಮಿ. ಸ್ವಾಮಿ ನರಕೋಟಿ ನಾರಾಯಣರೇ, ದಾನ ಕೇಳಿದ್ರೆ ಸರಿದು ಹೋದ ನಾನೇ ಕೊಟ್ಟಿದ್ದೀರಲ್ಲ. ನನ್ನ ಜೋಳಿಗೆ ಅಂದ್ರೆ ಕಸದ ತಿಪ್ಪೆ ಅನ್ಕೊಂಡ್ರ? ದಾನ ಮಾಡುವುದು ಮಾನವರಲ್ಲಿ ಶ್ರೇಷ್ಠವಾದ ಸದ್ಗುಣ ಅಂತ ಅಂತಾರಲ್ಲ ನಿಮ್ಮ ವ್ಯಾಸತೀರ್ಥರು. ಕೊಟ್ಟಿದ್ದನ್ನು ಬಾಯಿ ಮುಚ್ಕೊಂಡು ತಗೊಳ್ಳೋದು ಸದ್ಗುಣ ಅಂತ ಹೇಳಿಲ್ವಾ? ನೋಡಯ್ಯ, ನಾನು ದಾನ ಕೊಟ್ಟಿದ್ದೀನಿ, ನೀನು ತಗೊಂಡಿದೀಯಾ. ಬಾಯಿ ಮುಚ್ಕೊಂಡು ಹೊರಡು. ಆಗಲಿ, ನನಗೆ ಬೇಕಾದ ದನ ನಿಮ್ಮದೇ ಇರಲಿ. ಬೇಕಾದಾಗ ನಾನೇ ಬಂದು ತೆಗೆದುಕೊಂಡು ಹೋಗುತ್ತೇನೆ. ದಾನ ಅದು ನನ್ನ ಹತ್ತಿರಾನೇ ತೆಗೆದುಕೊಂಡು ಹೋಗ್ತಾನಂತೆ ಆ ಮೂರ್ಖ. ಮನೆಯ ಮುಂದೆ ಬ್ರಾಹ್ಮಣರು ಬಂದಿದ್ದೇವೆ. ಆದರೆ ನಾನು ಎಷ್ಟು ಅಸಹಾಯಕಳು ಅಂತ ನಿಮಗೆ ಗೊತ್ತಲ್ಲ. ತಾಯಿ, ಗೃಹಿಣಿಗೆ ಸಲ್ಲದ ಮಾತುದು. ಬಡ ಬ್ರಾಹ್ಮಣನು ಬಾಗಿಲಿಗೆ ಬಂದು ಭಿಕ್ಷಾಂದೇಹಿ ಅಂದಾಗ ನನ್ನಿಂದ ಇಂಥ ಉತ್ತರವೇ ತಾಯಿ? ತಪ್ಪು ತಿಳಿಯಬಹುದು. ಈ ಮನೆಯೊಡೆಯನ ಮಡದಿ ನಾನು. ಏನಿದ್ದರೂ ಪತಿದೇವರನ್ನೇ ಅನುಸರಿಸುವವಳು. ತಾಯಿ, ನನಗೊಬ್ಬ ಮಗನಿದ್ದಾನೆ. ಅವನಿಗೆ ಮುಗಿ ಮಾಡಬೇಕು. ದೇವರು ಬಡತನದ ಜೊತೆ ಮಗನನ್ನು ಕೊಟ್ಟ. ಮನೆಯಲ್ಲಿ ಕಾಸಿಲ್ಲ. ನೀನಾದರೂ ದಾನ ಮಾಡಿ ಪುಣ್ಯ ಕಟ್ಟಿಕೊಡು. ಬಡ ಬ್ರಾಹ್ಮಣನಿಗೆ ದಾನ ಮಾಡಿದಷ್ಟು ನಿನ್ನ ಮನೆ ಸಂಪತ್ತು ವೃದ್ಧಿಯಾಗುತ್ತಮ್ಮ. ಬಡ ಬ್ರಾಹ್ಮಣ ಭಿಕ್ಷಾಂದೇಹಿ ಅಂದಾಗ ಇಲ್ಲ ಅನ್ನಬಾರದು ನಿಜ. ಅದು ಮಗನ ಮುಂಜಿಗೆ ಕೂಡ ಎನ್ನುವಾಗ ಇಲ್ಲ ಎನ್ನುವ ಮಾತು ಸಲ್ಲದು. ಆದರೆ ನಾನೇನು ಕೊಡಲಿ ಸ್ವಾಮಿ? ಈ ಬಡ ಬ್ರಾಹ್ಮಣನ ಬಾಯಿ ಮುಚ್ಚಿಸೋಕೆ ನೋಡುತ್ತಿದ್ಯ ತಾಯಿ? ಈ ಮನೆ ನಿನ್ನದು. ಮನೆಯೊಳತಿಗೆ ಮನೆಯಲ್ಲಿರುವ ವಸ್ತುಗಳನ್ನು ಕೊಡೋಕೆ ಅಧಿಕಾರ ಇಲ್ಲವೆಂದರೆ ಜನ ನಕ್ಕು ಬಿಡ್ತಾರೆ. ದಾನ ಕೊಡುವ
ನೀನು ಹೇಳೋದು ಸರಿ ತಾಯಿ. ಈ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವಿಗೂ ನಿನ್ನ ಗಂಡನೇ ಯಜಮಾನ. ಅವನ ಅನುಮತಿ ಇಲ್ಲದೆ ನೀನೇನೂ ಕೊಡಕ್ಕೆ ಆಗೋಲ್ಲ. ಯಾರದ ವಸ್ತುವನ್ನು ಯಾರೋ ದಾನ ಮಾಡಿದರೆ ಅದು ಏನೋ ಅರ್ಥ. ಹೀಗೆ ಮಾಡಿದ್ರೆ ಹೇಗೆ? ನಿನ್ನ ಗಂಡನ ಅಧಿಕಾರದಲ್ಲಿರದ ವಸ್ತುವೆಂದರೆ ನಿನ್ನ ಮೇಲೆಯಲ್ಲಿರುವ ಬಂಗಾರ, ಅದರಲ್ಲೂ ನಿನ್ನ ಮೂಗಿನಲ್ಲಿರೋ ನತ್ತು. ಅದು ಸಂಪೂರ್ಣವಾಗಿ ನಿನ್ನದೇ. ಅದನ್ನು ದಾನವಾಗಿ ಕೊಟ್ಟು ಬಿಡು. ನಿನ್ನ ಹೆಸರು ಹೇಳಿಕೊಂಡು ನನ್ನ ಮಗನ ಉಪನಯನ ಮಾಡಿಬಿಡ್ತೇನೆ. ಮಗನ ಮುಂಜಿಗೆಂದು ಹೇಳಿದಾಗಲೂ ಕಿವಿಮುಚ್ಚಿ ಕೂರುವುದು ಪಾಪವೇ ಸರಿ. ನೀವು ಹೇಳಿದಂತೆ ನತ್ತು ಹಾಗೂ ಮಾಂಗಲ್ಯದ ಮೇಲಿನ ಸಂಪೂರ್ಣ ಹಕ್ಕು ನನ್ನದೇ. ಆಗಲಿ, ಮತ್ತೊಮ್ಮೆ ಕೊಡುತ್ತೇನೆ. ಧನ್ಯೋಸ್ಮಿ. ನಿನಗೆ ಶುಭವಾಗಲಿ ತಾಯಿ. ನವಕೋಟಿ ನಾರಾಯಣರಿಗೆ ನಮಸ್ಕಾರ. ಯಾರದು? ಓಹೋ, ನೀವಾ? ಮತ್ತಾಗ್ ಬಂದ್ರಿ? ದಾನ ಕೊಟ್ಟಾಯ್ತಲ್ಲ. ನಾನು ಈ ಬಂಗಾರದ ನತ್ತನ್ನು ಕುರಿತು ಮಾತನಾಡಲು ಬಂದಿದ್ದೇನೆ. ಇದನ್ನಾದರೂ ಇಟ್ಟುಕೊಂಡು ಹಣ ಕೊಡುವಿರಾ? ಎಲ್ಲಿ ಕದ್ದು ತಂದದ್ದು? ಅನುಮಾನವೇ ಇಲ್ಲ. ಈ ನತ್ತು ನನ್ನ ಹೆಂಡತಿಯದ್ದೇ. ಈ ಬ್ರಾಹ್ಮಣ ಕದ್ದು ತರುವಷ್ಟು ಎದೆಗಾರನೇ ಅಲ್ಲ. ಭಿಕ್ಷೆಯಿಂದಲೇ ಪಡೆದಿದ್ದಾನೆ. ಅಂದರೆ ನನ್ನ ಹೆಂಡತಿ ದಾನ ಮಾಡಿದ್ದಾಳೆ ಎಂದಾಯ್ತು. ಬ್ರಾಹ್ಮಣರೇ, ಈ ನತ್ತು ತನಗೆ ಎಲ್ಲಿ ದೊರೆಯಿತು? ಇದನ್ನು ಕೊಟ್ಟವರು ಯಾರು? ಯಾರೋ ಪುಣ್ಯಾತ್ಮರು. ಆ ಪುಣ್ಯಾತ್ಮ ಹೆಣ್ಣೋ ಗಂಡೋ? ಆತ್ಮಕ್ಕೆ ಗಂಡು ಹೆಣ್ಣು ಎಂಬ ಭೇದವಿದೆ, ಭಕ್ತಿಯೂ ಹಾಗೆ. ಬ್ರಾಹ್ಮಣೋತ್ತಮರೇ, ಈ ನತ್ತು ಬಹಳ ಅದ್ಭುತವಾಗಿದೆ. ಆದರೆ ಇದಕ್ಕೆ ಸರಿಸಮಾನವಾದ ಹಣ ಈಗ ನನ್ನ ಬಳಿ ಇಲ್ಲ. ತಾವು ಅನ್ನುವುದಾದರೆ ಕ್ಷಣ ಮಾತ್ರದಲ್ಲಿ ಮನೆಗೆ ಹೋಗಿ ತಂದು ಬಿಡುತ್ತೇನೆ. ಏನೆನ್ನುತ್ತೀರಾ? ಅಷ್ಟೇ ತಾನೇ? ಕಾಯುವುದು ನನಗೆ ಹೋಗಿದೆ. ಅಗತ್ಯವಾಗಿ ಮನೆಗೆ ಹೋಗಿ ಬನ್ನಿ. ಅಂಗಡಿ ಬಾಗಿಲನ್ನು ತೆರೆದುತ್ತೇ ಬಂದಿದ್ದೀರಲ್ಲ, ಹೇಳಿ ಕಳುಹಿಸಿದರೆ ಬರುತ್ತಿರಲಿಲ್ಲವೇ? ಅಯ್ಯೋ ಸರಸ್ವತಿ, ಅದಕ್ಕೆಲ್ಲ ನನಗೆ ಸಮಯನೇ ಇಲ್ಲ. ಅಂಗಡಿಯಲ್ಲಿ ಒಬ್ಬ ಶ್ರೀಮಂತ ಗಿರಾಕಿಯೊಬ್ಬರು ಬಂದಿದ್ದಾರೆ. ಅವರಿಗೆ ರತ್ನಖಚಿತವಾದ ನತ್ತು ಬೇಕಂತೆ. ಅದರಲ್ಲಿ ತುಂಬಾ ಲಾಭವಿದೆ. ಅದಕ್ಕೆ ಓಡಿ ಬಂದುಬಿಟ್ಟೆ. ನೀವು ಅಂಗಡಿ ಇಟ್ಟಿದ್ದೇ ಲಾಭಕ್ಕಲ್ವೇ? ಆದರೆ ಎಲ್ಲಾ ಆಭರಣಗಳ ಮಾದರಿಯು ಅಂಗಡಿಯಲ್ಲೇ ಇದ್ದಾವಲ್ಲ, ಇಲ್ಲಿಗೇಕೆ ಬಂದ್ರಿ? ಅವರಿಗೆ ಅವು ಯಾವನ್ನೂ ಇಷ್ಟ ಆಗಿಲ್ಲ. ಹಾಗಂತ ಗಿರಾಕಿಗಳನ್ನು ಕಳೆದುಕೊಳ್ಳಲು ನನಗೂ ಇಷ್ಟ ಇಲ್ಲ. ನನಗೆ ನೆನಪಾಯ್ತು ನೋಡು, ಈಗೊಂದು ರತ್ನಖಚಿತವಾದ ನತ್ತು ಮಾಡಿಸಿಕೊಟ್ಟಿದ್ನಲ್ಲ, ಅದನ್ನು ಅವರಿಗೆ ತೋರಿಸಿದರೆ ಅವರು ತುಂಬಾ ಇಷ್ಟಪಡುತ್ತಾರೆ. ಅದರಿಂದ ನನಗೆ 100 ವರ್ಷಗಳಷ್ಟು ಲಾಭ ಬರುತ್ತದೆ. ಬೇಗ ನಿನ್ನ ನತ್ತು ತಗೊಂಡು ಬಾ. ನಾನು ನಿಮಗೆ ಮತ್ತೊಂದು ನತ್ತು ಮಾಡಿಕೊಡುತ್ತೇನೆ. ನನ್ನ ಮೂಗಿಗೆ ಹಾಕಿದ್ದ ನತ್ತನ್ನು ಬೇರೆಯವರಿಗೆ ಕೊಡುವುದೇ? ಬೇಡ ಸ್ವಾಮಿ, ಬೇಡ. ಮಾದರಿ ಬೇರೆ ಇದ್ದರೆ ನೋಡಿ. ಅಯ್ಯೋ, ನನಗಷ್ಟು ಪುರುಸೊತ್ತು ಇಲ್ಲ. ಏನು ಯೋಚಿಸುತ್ತಾ ಇದೀಯಾ? ಬೇಗ ಹೋಗಿ ನತ್ತು ತಗೊಂಡು ಬಾ. ನತ್ತನ್ನು ಎಲ್ಲಿಂದ ತಂದು ಕೊಡಲು ಶ್ರೀಹರಿ? ನನಗೆ ಎಂತ ಪರೀಕ್ಷೆ ತಂದು ಕೊಟ್ಟೆ. ಗಂಡನ ನಿಂದನೆಯಿಂದ ಕ್ಷಣ ಕ್ಷಣಕ್ಕೂ ಸಾಯುವುದಕ್ಕಿಂತ ನನಗೊಮ್ಮೆಲೇ ಸಾವನ್ನು ನೀಡು. ನತ್ತನ್ನು ತರುತ್ತೇನೆಂದು ಒಳಗೆ ಬಂದಿದ್ದೇನೆ. ಈಗ ಬರೀ ಕೈಯಲ್ಲಿ ಹೇಗೆ ಹೋಗಲಿ? ಏನಿದೆ ಬಟ್ಟಲಲ್ಲಿ? ವಿಷ? ಯಾಕೆ ಸರಸ್ವತಿ? ಸ್ವಾಮಿ, ಬರೀ ವಿಷ ಅಲ್ಲ, ಸರಿಯಾಗಿ ನೋಡಿ. ನೀವು ಕೇಳಿದ ನತ್ತು ಇದೆ. ಅರೇ, ಏನಿದು ವಿಚಿತ್ರ? ಅಂಗಡಿಯಲ್ಲೂ ಇದೆ ನತ್ತು, ಇಲ್ಲೂ ಇದೆ ನತ್ತು. ಏನಿದು ವಿಚಿತ್ರ? ಈ ನತ್ತು ಅಂಗಡಿಯಲ್ಲಿತ್ತೆ? ಹಾಗಾದರೆ ನಾನು ಬ್ರಾಹ್ಮಣರಿಗೆ ದಾನ ಮಾಡಿದ್ದು? ಸರಸ್ವತಿ, ಈ ನಿನ್ನ ನತ್ತನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ್ಯಾ? ಹೌದು ಸ್ವಾಮಿ, ಮನೆಗೆ ಬಂದ ಬ್ರಾಹ್ಮಣನನ್ನು ಹಾಗೆ ಕಳುಹಿಸಬಾರದಂತ ಈ ನತ್ತನ್ನು ದಾನ ಮಾಡಿಬಿಟ್ಟೆ. ಅಂದರೆ ಈ ನತ್ತನ್ನು ನೀನು ಬ್ರಾಹ್ಮಣನಿಗೆ ದಾನ ಮಾಡಿದ್ದು ನಿಜ. ಬ್ರಾಹ್ಮಣ ಈ ನತ್ತನ್ನು ಅಂಗಡಿಗೆ ಮಾರುವುದಕ್ಕೆ ಬಂದಿದ್ದು ನಿಜ. ನಾನು ಈ ನತ್ತನ್ನು ನನ್ನ ಪೆಟ್ಟಿಗೆಯಲ್ಲಿ ಭದ್ರವಾಗಿ ಇಟ್ಟಿದ್ದು ನಿಜ. ಹಾಗಾದರೆ
ಮಾತು ಇಲ್ಲಿಗೆ ಹೇಗೆ ಬಂತು? ಅಂದರೆ ಯಾರು ಆ ಬ್ರಾಹ್ಮಣ? ಶ್ರೀಹರಿಯೇ ಬಂದದ್ದು ಅನ್ಸತ್ತೆ ಸ್ವಾಮಿ. ಅಂದರೆ ಶ್ರೀಹರಿಯೇ ಬ್ರಾಹ್ಮಣನಾಗಿ ಬಂದನೆ? ಓ, ಈಗವನು ನಮ್ಮ ಅಂಗಡಿಯಲ್ಲಿ ಇದ್ದಾನೆ. ಶ್ರೀಹರಿ, ಶ್ರೀಹರಿ, ಶ್ರೀಹರಿ. ನನಗೆ ಬದುಕು ನಶ್ವರ ಎಂದು ತೋರಿಸುವುದಕ್ಕೆ ಆ ಶ್ರೀಹರಿಯೇ ಬರಬೇಕಾಯಿತು. ಸರಸ್ವತಿ, ಮನೆಯಲ್ಲಿರುವ ಎಲ್ಲಾ ವಸ್ತುಗಳನ್ನು ದಾನ ಮಾಡಿಬಿಡು. ಇನ್ನು ಮುಂದೆ ಹರಿಯ ದಾಸರಾಗಿರೋಣ. ಆಗಲಿ ಸ್ವಾಮಿ.